ಜಾತ್ರೆಯ ತೇಜ ಉಗ್ರರೂಪ ಶಮನ ವಸಂತೋತ್ಸವದ ಓಕುಳಿ ಅಭಿಷೇಕ ಚಂದ್ರಶೇಖರ ಸ್ವಾಮಿ ಲೀಲಾ ವಿನೋದ ಭಕ್ತರ ಮನದಲ್ಲಿ ಶಾಂತಿಯ ಆನಂದ ಕಾಲನೂರು ಪುಣ್ಯ ಕ್ಷೇತ್ರದಲ್ಲಿ ಇಂದು ಪ್ರೀತಿಯ ರಂಗು ಭಕ್ತಿಯ ಸಮ್ಮಿಲನ ತೇಜ ಉಗ್ರರೂಪ ಶಮನ ವಸಂತೋತ್ಸವದ ಓಕುಳಿ ಅಭಿಷೇಕ ಚಂದ್ರಶೇಖರ ಸ್ವಾಮಿ ಲೀಲಾ ವಿನೋದ ಭಕ್ತರ ಮನದಲ್ಲಿ ಶಾಂತಿಯ ಆನಂದ ಕಾಲನೂರು ಪುಣ್ಯ ಕ್ಷೇತ್ರದಲ್ಲಿ ಇಂದು ಪ್ರೀತಿಯ ರಂಗು ಭಕ್ತಿಯ ಸಮ್ಮಿಲನ. ನಮಸ್ಕಾರ ಬಂಧುಗಳೇ, ಶಕ್ತಿ ಮತ್ತು ಭಕ್ತಿಯ ಸಂಗಮವೇ ಈ ಜಾತ್ರೆಗಳು. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಕ್ಯಾಲನೂರಿನ ಪವಿತ್ರ ಕ್ಷೇತ್ರಕ್ಕೆ. ಅಲ್ಲಿ ನೆಲೆಸಿರುವ ಶ್ರೀ ಚಂದ್ರಶೇಖರ ಸ್ವಾಮಿಯ ಬ್ರಹ್ಮ ರಥೋತ್ಸವದ ನಂತರ ನಡೆಯುವ ಅತ್ಯಂತ ಮನಮೋಹಕ ಆಚರಣೆಯೇ ವಸಂತೋತ್ಸವ. ಜಾತ್ರೆಯ ಅಬ್ಬರ ರಥೋತ್ಸವದ ಸಂಭ್ರಮದ ನಂತರ ಸ್ವಾಮಿಯನ್ನು ಶಾಂತಗೊಳಿಸುವ ಮತ್ತು ಪ್ರಕೃತಿಯನ್ನು ಸ್ವಾಗತಿಸುವ ಸುಂದರ ಸಂಪ್ರದಾಯವೇ ಈ ವಸಂತೋತ್ಸವ. ಈ ವರ್ಷ ಈ ಅಮೋಘ ಕಾರ್ಯಕ್ರಮವನ್ನು ಗಾಣಿಗ ಸಮಾಜದ ಪೆದ್ದಪುರದ ಕುಟುಂಬದವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸುತ್ತಿದ್ದಾರೆ. ತಲೆತಲಾಂತರದಿಂದ ನಡೆದು ಬಂದ ಈ ಪರಂಪರೆ ಇಂದಿಗೂ ಅಷ್ಟೇ ಉತ್ಸಾಹದಿಂದ ಮುಂದುವರಿಯುತ್ತಿರುವುದು ವಿಶೇಷ. ನೋಡಿ ಈ ಅದ್ಭುತ ದೃಶ್ಯವನ್ನು. ಕೇಸರಿ ಮತ್ತು ಹರಿಶಿನದ ಓಕುಳಿಯಲ್ಲಿ ಮಿಂದೇಳುತ್ತಿರುವ ಚಂದ್ರಶೇಖರ ಸ್ವಾಮಿ. ಭಕ್ತರ ಸಂಭ್ರಮಕ್ಕೆ ಪಾರವೇ ಇಲ್ಲ. ಜಾತ್ರೆಯ ಸುಡು ಬಿಸಿಲಿನಲ್ಲಿ ಆಯಾಸಗೊಂಡ ಭಕ್ತರ ಮನಸ್ಸಿಗೆ ಈ ವಸಂತೋತ್ಸವ ತಂಪು ನೀಡುತ್ತಿದೆ. ಪೆದ್ದಪುರದ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಸೇರಿ ಭಕ್ತಿಯಿಂದ ಅರ್ಪಿಸುತ್ತಿರುವ ಈ ಸೇವೆಯನ್ನು ನೋಡುವುದೇ ಒಂದು ಪುಣ್ಯ. ಪುರಾಣಗಳ ಪ್ರಕಾರ ಈ ರೀತಿ ಬಣ್ಣದ ನೀರಿನಿಂದ ಆಡುವುದು ದೈವಿಕ ಲೀಲೆಯ ಸಂಕೇತ. ಇದು ಸಮಾಜದಲ್ಲಿನ ಮೇಲು ಕೀಳು ಎಂಬ ಭಾವನೆಯನ್ನು ತೊಡೆದುಹಾಕಿ ಎಲ್ಲರನ್ನೂ ಭಕ್ತಿಯ ಬಣ್ಣದಲ್ಲಿ ಒಂದಾಗಿಸುವ ಅದ್ಭುತ ಕ್ಷಣ. ಕ್ಯಾಲನೂರಿನ ಜನತೆಗೆ ಈ ದಿನ ಹೊಸ ವರ್ಷದ ಹೊಸ ಚೈತನ್ಯದ ಸಂಕೇತ. ನೀವು ಕೂಡ ಈ ವಿಡಿಯೋದ ಮೂಲಕ ಚಂದ್ರಶೇಖರ ಸ್ವಾಮಿಯ ದರ್ಶನ ಪಡೆದು ಧನ್ಯರಾಗಿ. ಪೆದ್ದಪುರದ ಕುಟುಂಬದ ಈ ಭಕ್ತಿ ಸೇವೆ ಎಲ್ಲರಿಗೂ ಪ್ರೇರಣೆಯಾಗಲಿ. ಈ ಸುಂದರ ದೃಶ್ಯಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಚಂದ್ರಶೇಖರ ಸ್ವಾಮಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ಚಂದ್ರಶೇಖರ ಸ್ವಾಮಿನೇ ನಮಃ. ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರನ್ನು ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹೊಸ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. Shiva